ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಎಫ್ಎಸ್ಎಲ್ ತಂಡದಿಂದ ಸ್ಯಾಂಪಲ್ ಸಂಗ್ರಹ ಆಗಿದೆ. ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಜಯಮಾರ್ತಾಂಡ ಗೇಟ್ ಬಳಿ ಆಗಿರುವಂತಹ ಒಂದು ಘಟನೆ ಇದು. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅಲ್ಲಿ ಎಫ್ಎಸ್ಎಲ್ ಅಂದರೆ ವಿಧಿ ವಿಜ್ಞಾನ ತಂಡದವರು ಬಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಏನೇನು ಸಿಗುತ್ತೋ ಎಲ್ಲವನ್ನು ಕೂಡ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೂದಲಿರ್ಬೋದು, ರಕ್ತದ ಮಾದರಿಗಳಿರ್ಬೋದು, ಅಲ್ಲಿ ಸಿಕ್ಕಂತಹ ವಸ್ತುಗಳಿರ್ಬೋದು, ಸ್ಫೋಟ ಆಗಿರುವಂತಹ ವಸ್ತುಗಳು, ಇದರ ಬಗ್ಗೆ ಮಾಹಿತಿನ ಕಲೆ ಹಾಕಿದ್ದಾರೆ. ಅಂತಿಮವಾಗಿ ವರದಿ ಏನು ಬರುತ್ತೆ ಅನ್ನೋದು ನೋಡಬೇಕು. ಯಾಕೆಂದರೆ ಅಲ್ಲಿ ಹೀಲಿಯಂ ಬಲೂನ್ ಏನಿದೆ, ಸಹಜವಾಗಿ ಆ ಬಲೂನ್ಗೆ ಗಾಳಿ ತುಂಬೋದು ಹೀಲಿಯಂ ತುಂಬ್ತಾ ಇರ್ತಾರೆ. ಹಾಗಾಗಿನೇ ಆ ಸ್ಫೋಟದ ತೀವ್ರತೆ ಹೇಗಿತ್ತು ಮತ್ತು ಹೀಲಿಯಂ ಸ್ಫೋಟನ ಇದಕ್ಕೆ ಅಸಲಿ ಕಾರಣನ ಅಥವಾ ಬೇರೆ ಏನಾದರೂ ಇರಬಹುದಾ? ಯಾಕಂದರೆ ಅನುಮಾನಗಳು ಜಾಸ್ತಿ ಇದ್ದಾವೆ. ನಾವು ಒಂದೇ ಬಾರಿಗೆ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ. ಇದು ಹೀಲಿಯಂ ಸಿಲಿಂಡ್ರಿಂದಲೇ ಸ್ಫೋಟ ಆಗಿತ್ತು ಅಂಥೇಳಿ. ಅಲ್ಲಿ ಬೇರೆ ಏನಾದರೂ ವಸ್ತುಗಳು ಸಿಕ್ಕಿರ್ಬೋದಾ, ಅಥವಾ ಇಲ್ಲಿ ಆಕಸ್ಮಿಕವಾಗಿ ಆಗಿರುವಂಥ ಘಟನೆನ ಅಥವಾ ಉದ್ದೇಶಪೂರ್ವಕವಾಗಿಯೇ ಬ್ಲಾಸ್ಟ್ ಮಾಡಬೇಕು ಅಂತ ಈತ ಬಂದಿದ್ನ, ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ನೋಡಿ, ಪ್ರವಾಸಿಗರು ತುಂಬಿ ತುಳುಕುವಂಥ ಜಾಗ ಅದು. ಬಲರಾಮ ದ್ವಾರ, ಜಯಮಾರ್ತಾಂಡ ದ್ವಾರ ಅದು. ಹೆಚ್ಚಿನ ಟೂರಿಸ್ಟ್ಗಳಲ್ಲೇ ಬರ್ತಾರೆ ಮತ್ತು ಮಾಗಿ ಉತ್ಸವ ನಡೀತಾ ಇದೆ, ಫಲಪುಷ್ಪ ಪ್ರದರ್ಶನ ಆಗ್ತಾ ಇದೆ. ನಿನ್ನೆ ಸಂಗೀತ ಕಾರ್ಯಕ್ರಮ ಕೂಡ ಇತ್ತು. ಆ ಟೈಮ್ ಬ್ಲಾಸ್ಟ್ ಆದಂಥ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಜನರು ಇದ್ದರು. ಕ್ರಿಸ್ಮಸ್ ರಜೆ ಬೇರೆ. ಆ ಟೈಮ್ನಲ್ಲೇ ಯಾಕದು ಬ್ಲಾಸ್ಟ್ ಆಯಿತು ಅನ್ನೋದು ಒಂದು ಪ್ರಶ್ನೆ. ಅಂದರೆ ಜನ ಜಾಸ್ತಿ ಇರುವಂಥ ಪ್ರದೇಶದಲ್ಲೇ ಈ ಸಲೀಂ ಏನಿದ್ದಾನೆ, ಈತ ಯಾವತ್ತೂ ಕಾಣಿಸ್ದೇ ಇದ್ದವನು ಅಲ್ಲಿ ನಿನ್ನೆ ಏಕಾಏಕಿ ಕಾಣಿಸ್ತಾ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಯವರು ಹೇಳ್ತಾ ಇದ್ರು. ಹಾಗಾಗಿನೇ NIA ಅವರು ಕೂಡ ಬಂದಿದ್ದರು. ಅವರು ಕೂಡ ಕೆಲ ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡಿದ್ದಾರೆ. FSLನವರು ಕೂಡ ಈಗ ಅಲ್ಲಿ ಸಿಕ್ಕಂತಹ ರಕ್ತದ ಇವೆಲ್ಲ ಮಾದರಿಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಕೂದಲನ್ನು ಕೂಡ ಅವಶ್ಯಕ್ಕೆ ಪಡೆದುಕೊಳ್ತಾರೆ. ಅವ್ರದ್ದು ಏನೇನೆಲ್ಲ ಪ್ರೊಸೀಜರ್ ಇದೆಯೋ ಮತ್ತು ಅಲ್ಲೇನಾದರೂ ಸ್ಫೋಟದ ಕೆಲವೊಂದಿಷ್ಟು ವಸ್ತುಗಳು ಏನು ಸಿಕ್ಕರೆ ಅವನ್ನು ಕೂಡ ಅವರು ಕಲೆಕ್ಟ್ ಮಾಡಿಕೊಂಡಿರ್ತಾರೆ. ಅಂತಿಮವಾಗಿ ನಿನ್ನೆ ನಡೆದಂಥ ಈ ಒಂದು ಸ್ಫೋಟ ಪ್ರಕರಣ ಏನಿದೆ, ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಯಾಕಂದರೆ ಹೆಚ್ಚಿನ ಭದ್ರತೆ ಇರುತ್ತೆ ರೀ ಮೈಸೂರು ಅರಮನೆ ಅಂತ ಹೇಳಿದ್ರೆ. ಸೂಕ್ಷ್ಮವಾದಂಥ ಪ್ರದೇಶ, ಜನರು ಬರ್ತಾನೆ ಇರ್ತಾರೆ. ಈ ರೀತಿ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಬರುವಂಥ ಪ್ರವಾಸಿಗರು ಕೂಡ ಬರೋಕ್ಕೆ ಹಿಂದೇಟಾಗ್ತಾರೆ. ಆತಂಕ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನು ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಸಲಿ ಕಾರಣ ಇದೇನಾ, ಬಟ್ ಉದ್ದೇಶ ಏನು ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಈ ಹೀಲಿಯಂ ಅನ್ನೋದಿದೆಯಲ್ವಾ, ಈ ಅನಿಲ ಇದೆಯಲ್ವಾ, ಇದು ಬೇಗನೆ ಹೊತ್ಕೊಳ್ಳುತ್ತೆ ರೀ. ಅದರ ಜೊತೆಗೆ ಜಾಸ್ತಿ ಅನಾಹುತ ಮಾಡುವಂಥ ಒಂದು ರಾಸಾಯನಿಕ ಇದು. ನೋಡಿ, ಅಲ್ಲಿ ಒಂದು 5ರಿಂದ 6 ಜನಕ್ಕೆ ಗಂಭೀರವಾದಂಥ ಗಾಯಗಳಾಗಿತ್ತು. ಆ ಸ್ಫೋಟದ ತೀವ್ರತೆ ಕೂಡ ಹೆಚ್ಚಾಗಿತ್ತು. ಅದು ಏನಾದರೂ ದೊಡ್ಡ ಸಿಲಿಂಡರ್ ಆಗಿದ್ದಿದ್ರೆ, ಈಗ ನಾವು ಮನೇಲಿ ಬಳಸ್ತೇವಲ್ಲ ಸಿಲಿಂಡ್ರು, ಅಂಥದ್ದೇನಾದರೂ ಆಗಿದ್ದಿದ್ರೆ ಖಂಡಿತ ಇನ್ನೂ ಹೆಚ್ಚಿನ ಸಾವು ನೋವು ಆಗ್ತಾ ಇತ್ತು. ಆ ಸಿಲಿಂಡರ್ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಮೈಸೂರು ಅರಮನೆ ಬಳಿ ಗ್ಯಾಸ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ನೋಡಿ. ಸಲೀಂ ಬಲೂನ್ ಮಾರೂನ್ ಮಾತ್ರ ಮೃತಪಟ್ಟಿದ್ದ, ಸ್ಫೋಟಕ್ಕೆ ಬಲಿಯಾಗಿದ್ದ. ಈಗ 2ಕ್ಕೆ ಏರಿಕೆಯಾಗಿದೆ. ಮಂಜುಳಾ ಅನ್ನೋರು ಸಾವನ್ನಪ್ಪಿದ್ದಾರೆ. KR ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ರಾತ್ರಿ KR ಆಸ್ಪತ್ರೆಗೆ ದಾಖಲಾಗಿದ್ದರು ಮಂಜುಳಾ. ನಂಜನಗೂಡಿನ ಚಾಮಲಾಪುರದ ನಿವಾಸಿಯು. ಇನ್ನು ಕೊಟ್ರೇಶ್ ಅಂತೇಳಿ ರಾಣೆಬೆನ್ನೂರು ಮೂಲದವನು, ಅವನು ಸ್ವಲ್ಪ ಕಾಲಿಗೆ ಗಾಯ ಆಗಿದೆ, ಆತ ಬದುಕುಳಿದಿದ್ದಾನೆ ಆಲ್ರೆಡಿ. ಇನ್ನೊಬ್ಬರು ಕೋಲ್ಕತ್ತಾ ಮೂಲದವರು ಶಾಹಿನಾ ಅಂಥೇಳಿ, ಅವ್ರಿಗೂ ಗಂಭೀರ ಗಾಯ ಆಗಿದೆ. ಇನ್ನೊಬ್ಬರು ಲಕ್ಷ್ಮಿ ಅಂಥೇಳಿ, ಅವರು ಕಾಮಾಕ್ಷಿಪಾಳ್ಯದವರು, ಬೆಂಗಳೂರು ಕಾಮಾಕ್ಷಿಪಾಳ್ಯ ನಿವಾಸಿ, ಅವ್ರನ್ನೂ ಕೂಡ ದಾಖಲು ಮಾಡಲಾಗಿದೆ. ಅದರಲ್ಲಿ ಮಂಜುಳಾ ಅನ್ನೋರಿಗೆ ಗಂಭೀರವಾದಂಥ ಗಾಯಗಳಾಗಿತ್ತು. ಕುಟುಂಬ ಸಮೇತವಾಗಿ ಅವರು ನಿನ್ನೆ ಅರಮನೆ ನೋಡಲಿಕ್ಕೆ ಅಂತ ಬಂದಿದ್ದರು. ರಜೆ ಇದೆ ಮಕ್ಕಳದು ಅಂಥೇಳಿ ಫ್ಯಾಮಿಲಿ ಸಮೇತವಾಗಿ ಬಂದಿದ್ದರು. ಆ ಬಲೂನ್ನು ಮಾರ್ತಿದಂತಹ ಸಲೀಂ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಇವರು ಕೂಡ ಇದ್ದರು. ಒಂದು 6ರಿಂದ 7 ಅಡಿ ಅಷ್ಟೇ.
ಈತ ಮಾಡಿದಂಥ ಒಂದು ಎಡವಟ್ಟಿನಿಂದಾಗಿ ಈಗ ಅಮಾಯಕ ಜೀವ ಬಲಿಯಾಗಿದೆ. ಮಂಜುಳಾ ಕೂಡ ಸತ್ತು ಹೋಗಿದ್ದಾರೆ. ಯಾರೂ ಮಾಡದಿರುವಂಥ ತಪ್ಪಿಗೆ ಸಾವುಗಳಾಗ್ತಾ ಇದೆ. ಸಲೀಂ ಸ್ಥಳದಲ್ಲೇ ಮೃತಪಟ್ಟಿದ್ದ. ಅಲ್ಲಿ ಬಲೂನನ್ನು ಮಾರಲಿಕ್ಕೆ ಅವಕಾಶಗಳು ಇರಲಿಲ್ಲ. ಅಲ್ಲೇನೇ ಇದ್ದರೂ ಕೂಡ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಮೈಸೂರಿನಲ್ಲಿ ಯಾವುದೇ ನಾವು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದರೂ ಲೋಕಲ್ಗೆ ಮೊದಲ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಆತ ಸಲೀಂ ಏನಿದ್ದಾನೆ ಈ ಬಲೂನ್ಗಳನ್ನು ಮಾರ್ತಾಯಿದ್ದ. ಸಹಜವಾಗಿಯೇ ಕೆಲವೊಬ್ಬರು ಬಲೂನ್ಗಳನ್ನು ಮಕ್ಕಳಿಗೆ ಕೊಡಿಸ್ತಾ ಇದ್ರು, ಹಠ ಮಾಡ್ತಿದ್ದಾವಂತೇಳಿ. ಆ ಕಾರಣಕ್ಕೂ ಹೋದಂಥವ್ರು ಇದ್ದಾರೆ, ಅಥವಾ ನಾರ್ಮಲ್ ಆಗಿ ನಿಂತ್ಕೊಂಡಂಥವ್ರು ಕೂಡ ಇದ್ದರು. ಅದರ ತೀವ್ರತೆಗೆ ಒಂದು 5ರಿಂದ 6 ಜನಕ್ಕೆ ಅದು ಏಟಾಗಿತ್ತು. ಮಂಜುಳವ್ರಿಗೂ ಕೂಡ ಗಂಭೀರವಾಗಿ ಸುಟ್ಟ ಗಾಯಗಳಾಗಿತ್ತು. KR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಂಜುಳಾ ಸಾವನ್ನಪ್ಪಿದ್ದಾರೆ. ಎಲ್ಲ ಕುಟುಂಬ ಸಮೇತರಾಗಿ ಅವರು ಆ ಬಲರಾಮ ಜಯಮಾರ್ಥಂಡ ದ್ವಾರ ಇದೆ ಅಲ್ವಾ, ಅಲ್ಲಿ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಏಟಾಗಿತ್ತು. ಬದುಕ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಅವರ ಕುಟುಂಬಸ್ಥರಿಗಿತ್ತು. ಆದರೆ ಸಾವಿನ ಸಂಖ್ಯೆ ಈಗ 2ಕ್ಕೆ ಏರಿಕೆಯಾಗಿದೆ. ನುರಿತ ವೈದ್ಯರು ಕೂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರವೇ ಕೂಡ ಇಲ್ಲಿ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತಾ ಇದೆ ಗಾಯಾಳುಗಳದ್ದು. ಆದರೆ ಹೋದ ಪ್ರಾಣವನ್ನು ತಂದು ಕೊಡೋಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಇವನು ಸಲೀಂ ಏನಿದ್ದಾನೆ, ಆ ಹೀಲಿಯಂ ಬಲೂನ್ಗಳು ಯಾವತ್ತಿದ್ರೂ ಅವೆಲ್ಲ ಡೇಂಜರ್ಗಳೇ. ಅಂದರೆ ಹೊರಗಡೆ ಇಟ್ಕೊಂಡು ಓಡಾಡುವಂಥದ್ದಿದೆ ಅಲ್ವಾ, ಅದು ಅಪಾಯಕಾರಿ. ಇವನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದ, ಅವನ ಉದ್ದೇಶ ಏನಾಗಿತ್ತು, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರ ಬರಬೇಕು. ಬಟ್ ಒಂದು ಈಗಂತರೂ ಅನಾಹುತ ಆಗಿಬಿಟ್ಟಿದೆ. ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಬೇಕು, ಭದ್ರತೆಯನ್ನು ಹೆಚ್ಚಳ ಮಾಡಬೇಕು, ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಲೇಬೇಕು. ಇನ್ನೂ ಏನಾದರೂ ದೊಡ್ಡ ಮಟ್ಟದ ಸ್ಫೋಟ ಆಗಿದ್ದರೆ ಏನಾಗ್ತಾಯಿತ್ತು? ಹಾಗಾಗಿನೇ ಹದ್ದಿನ ಕಣ್ಣಿಡಬೇಕು. ಆ ಗೇಟ್ ಏನಿದೆ ಮೇನ್ ಗೇಟು, ಅಲ್ಲಷ್ಟೇ ನೀವು ತಪಾಸಣೆಯನ್ನು ಮಾಡ್ತೀರಿ. ಆದರೆ ಇಲ್ಲಿಂದಲೇ ಈ ರೋಡ್ಗೆ ಹತ್ತಿಕೊಂಡು ಏನಿದೆ ಅಲ್ವಾ, ಅರಮನೆಯ ಆವರಣ ನಾವೇನು ಹೇಳ್ತೀವಿ, ಅಲ್ಲಿಂದಲೇ ಹೆಚ್ಚಿನ ಪರಿಶೀಲನೆಯನ್ನು ಪೊಲೀಸರು ಇಲ್ಲಿ ಮಾಡಬೇಕಾಗತ್ತೆ. ಅನುಮಾನ ಬಂದಲ್ಲಿ ಅಂಥವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ಮಾಡಬೇಕಾಗತ್ತೆ. ಈ ಹೀಲಿಯಮ್ಮು, ನೈಟ್ರೋಜನ್ನು, ಈಗ ಏನು ಕೆಲವೊಂದಿಷ್ಟು ಹಾನಿಕಾರಕ ರಾಸಾಯನಿಕಗಳನ್ನು ಬಳಸುವಂತಹ ಈ ಚಟುವಟಿಕೆಗಳಿಗೆ ಕಡಿವಾಣ ಕೂಡ ಪೊಲೀಸರು ಹಾಕಬೇಕಾಗತ್ತೆ. ನೋಡಿ, ಮಂಜುಳಾ ಅವ್ರ ಪಾಡಿಗೆ ಅವರು ನಿಂತ್ಕೊಂಡಿದ್ರು. ಆ ಟೈಮ್ನಲ್ಲಿ ಆಗಿರುವಂಥ ಸ್ಫೋಟ ಇದು. ಏನಾಗಿದೆ ಅನ್ನೋದು ಕೂಡ ಅಲ್ಲಿರುವಂತಹ ಪ್ರವಾಸಿಗರಿಗೆ ಗೊತ್ತಾಗಿರಲಿಲ್ಲ.